ಯೆಹೋವನೇ, ಮನುಷ್ಯರ ಒಳಸಂಚುಗಳಿಂದ ಹಾನಿಯುಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲಿಯೇ ಮರೆಮಾಡುತ್ತೀ. ವಿವಾದಿಸುವ ನಾಲಿಗೆಗಳಿಂದ ಕೇಡಾಗದಂತೆ ಅವರನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುತ್ತೀ. ಶುಕ್ರವಾರ 24 ಜನವರಿ 25 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಮೀಕನ ಪ್ರವಾದನ ಗ್ರಂಥ 7ನೇ ಅಧ್ಯಾಯದ 17ನೇ ವಚನ. ಆ ಜನಗಳು ನಮಗಿಂತ ಹೆಚ್ಚು ಮಂದಿ ಅವರನ್ನು ಹೊರಡಿಸುವುದು ನಮ್ಮಿಂದ ಹೇಗಾದೀತು ಅಂದುಕೊಳ್ಳುತ್ತೀರೋ ಅವರಿಗೆ ಹೆದರಬೇಡಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ಮುಂದೆ ಯಥಾರ್ಥವಾಗಿ ಇರುವಾಗ ಯಾವುದಕ್ಕೂ ಅಂಜ ಕಾರಣವಿಲ್ಲ. ಯಾಕಂದರೆ ದೇವರು ತನ್ನ ಜನರಿಗೆ ಜಯವನ್ನು, ಸಮಾಧಾನವನ್ನು, ಆಶೀರ್ವಾದವನ್ನು ಕೊಡುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಮಗಿಂತಲೂ ಬಲಿಷ್ಠರು. ಕರ್ತನಲ್ಲಿ ಪ್ರೇರೆ, ಮೋಶೆಯು ಇಸ್ರಾಯೇಲ್ ಜನಾಂಗದವರಿಗೆ ಅನೇಕ ವಿಚಾರಗಳು, ಪದ್ಧತಿಗಳು, ಆಚಾರಗಳ ಬಗ್ಗೆ ಹೇಳಿ ಅವರ ಸ್ಥಳದಲ್ಲಿ ಅವರು ವಾಗ್ದಾನದ ದೇಶಕ್ಕೆ ಸೇರಿದಾಗ ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ಹೇಳುತ್ತಾ ದೇವರನ್ನು ಹೇಗೆ ಕೊಂಡಾಡಬೇಕೆಂಬುದಾಗಿ ಹೇಳಿದರು. ಇಲ್ಲಿ ನಾವು ನೋಡುವಂಥ ಸ್ಥಿತಿ ಏನೆಂದರೆ, ಜನರು ವಿರೋಧಿಗಳನ್ನು ನೋಡಿ ಹೆದರಿದ್ದರು. ಆದರೆ ದೇವರವ್ರಿಗೆ ಹೇಳುವಂಥ ಮಾತೇನೆಂದರೆ, ನಿಮ್ಮೊಂದಿಗೆ ನಾನಿದ್ದೇನೆ, ನಿಮ್ಮ ಎಲ್ಲ ವಿರೋಧಿಗಳನ್ನು ಸೋಲಿಸಿ ನಿಮಗೆ ಜಯವನ್ನು ಕೊಡುತ್ತೇನೆ ಎಂಬುದಾಗಿ ಭರವಸೆಯ ಮಾತನ್ನು ಹೇಳುವಂಥದ್ದನ್ನು ನೋಡ್ತೇವೆ. ನಮಗಿಂತ ಬಲಿಷ್ಠರು ಇದ್ದಾರೆ ಎಂಬುದಾಗಿ ನಾವು ಅಂಜ ಕಾರಣವಿಲ್ಲ. ಯಾಕಂದರೆ ಇಡೀ ಲೋಕವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನೇ ನಮ್ಮೊಂದಿಗಿದ್ದು ಎಲ್ಲ ವಿಧದಲ್ಲೂ ನಮಗೆ ಅಸಾಧ್ಯವಾದದ್ದಾಗಿಯೂ ತಾನು ಸಾಧ್ಯವಾಗುವಂತೆ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ದೇವರ ಕೃಪೆಯನ್ನು ಅನುಭವಿಸುವಂತೆ ಮಾಡುತ್ತಾನೆ. ನಾವುಗಳು ಯಥಾರ್ಥವಾಗಿ ನಂಬಿಕೆಯಿಂದ ದೇವರ ಸ್ವರವನ್ನು ಕೇಳುತ್ತಾ ಮುಂದೆ ಸಾಗೋಣ. ದೇವರು ನಡೆಸುವಂಥವನು, ಜಯ ಕೊಡುವಂಥವನು, ಸಮಾಧಾನ ಕೊಡುವಂಥವನಾಗಿದ್ದಾನೆ. ಕರ್ತನೇ, ದಯಮಯ ಸ್ವಾಮಿ, ಕೊಟ್ಟಂತ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ, ಆಮೆನ್.